ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಸನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಕಟ್ ಮಾಡಿ ನೆನ್ನೆ ಕಟ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಅದು ಯಾವ ಥರ ನೀಟ್ ಫಿನಿಶಿಂಗ್ ಬಂದಿದೆ ಅದನ್ನು ತೋರಿಸ್ಕೊಡ್ತೀನಿ. ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ, ಯಾವ ಹೊಲಿಯೋದು ಕಟಿಂಗ್ ಎಷ್ಟು ಮುಖ್ಯನೋ ಹೊಲಿಯೋದು ಅಷ್ಟೇ ಮುಖ್ಯ. ಯಾವ ಥರ ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾ ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಟಿಫಿಕೇಷನ್ ಬಂದಿರೋ ವಿಡಿಯೋಗಳನ್ನ ನೋಡಿ ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಮಾಡಿದರು, ಆರ್ಮೋಲು ಎಲ್ಲದಕ್ಕೂ ತೋರಿಸ್ಕೊಡಿ ಅಂತ. ಅದಕ್ಕೆ ಒಂದೊಂದು ಇವಾಗ ಚಿಕ್ಕ ಸೈಜ್ ಬಂದರೆ ಚಿಕ್ಕ ಸೈಜ್ನ ಬ್ಲೌಸ್ ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ದೊಡ್ಡ ಸೈಜ್ ಬಂದಾಗ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡೋದಕ್ಕೆ ಅವ್ರಿಗೂ ಅನುಕೂಲ ಆಗಲಿ ಅಂತ. ಮತ್ತು ಇನ್ನೊಬ್ಬರು ಕಾಮೆಂಟ್ ಮಾಡಿದರು, ಹೊಲಿಯೋದನ್ನು ಫಿನಿಶಿಂಗಾಗಿ ತೋರಿಸ್ಕೊಡಿ ಅಂತೆ. ನಾನು ಮುಂದೆ ವಿಡಿಯೋದಲ್ಲಿ ಒಂದು ಬ್ಲೌಸ್ ಹೊಲಿದು ತೋರಿಸ್ಕೊಟ್ಟಿದ್ದೀನಿ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಝೂಮ್ ಹಾಕಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಸಬ್ಸ್ಕ್ರೈಬ್ ಮಾತು ಕೇಳಲೇಬೇಕು. ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಥರ ನೀಟಾಗಿ ಝೂಮ್ ಹಾಕಿ ಕ್ಲಾರಿಟಿ ಬರೋ ಥರ ಅಪ್ಲೋಡ್ ಮಾಡ್ತೀನಿ. ನನಗೆ ಕಾಮೆಂಟ್ ಮಾಡಿದ್ರೆ ನನ್ನ ವಿಡಿಯೋಗಳಲ್ಲಿ ಏನು ಫಾಲ್ಟ್ ಆಗಿದೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಕಾಮೆಂಟ್ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ. ಒಬ್ಬೊಬ್ರು ವಿಡಿಯೋ ನೋಡ್ಬೇಕಾದ್ರೆ ಇದು ಸರಿ ಹೋಗ್ತಾ ಇಲ್ಲಪ್ಪ, ಬೇರೆ ವಿಡಿಯೋ ನೋಡೋಣ ಅಂತ ಪಾಸ್ ಮಾಡಿಬಿಡ್ತಾರೆ. ಅದೇ ನಾನು ಈ ಥರ ನಿಮಗೆ ಅವರು ನಮ್ಗೆ ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪನ್ನ ಮಾಡಿದೆ ಸರಿ ಮಾಡ್ಕೊಂಡು ನೀಟಾಗಿ ವಿಡಿಯೋ ಮಾಡ್ತೀನಿ. ಈ ಥರ ನಾನು ನಿಮ್ಮ ಹತ್ರ ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ನೋಡಿ ನನಗೆ ಕಾಮೆಂಟ್ ಮಾಡಲಿ. ನಾನು ಮಾಡಿರೋ ಪ್ರತಿಯೊಂದೂ ನಿಮ್ಗೆ ಯಾವ ಥರ ಬೇಕು ಆ ಥರ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಮಾಡೋ ವಿಡಿಯೋಗಳಲ್ಲಿ ಏನು ಫಾಲ್ಟ್ ಇದೆ ಅಂತ ನನಗೆ ಗೊತ್ತಾಗಲ್ಲ. ನೀವು ಕಾಮೆಂಟ್ ಮಾಡಿದ್ರೆ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಅದನ್ನು ಸರಿ ಪಡ್ಕೊಂಡು ನೀಟಾಗಿ ವಿಡಿಯೋ ಮಾಡೋಕ್ಕೆ ಸಹಾಯ ಮಾಡ್ತೀನಿ. ಅದೇ ಇದು ಅಷ್ಟೊಂದು ಇದು ಮಾಡಿಕೊಂಡು. ಆಮೇಲೆ ಇನ್ನೊಬ್ಬರು ಕಾಮೆಂಟ್ ಮಾಡಿದರು, ಶೋಲ್ಡರ್ನ ವಿಡ್ತು ಮತ್ತು ಡೀಪ್ ಬಂದಾಗ ಎಷ್ಟು ಅಗಲ ಎಷ್ಟು ಕಮ್ಮಿ ಮಾಡಬೇಕು ಅಂತ ಕಾಮೆಂಟ್ ಮಾಡಿದ್ದಾರೆ. ಡೀಪ್ ಕಮ್ಮಿ ಆದಷ್ಟು ಶೋಲ್ಡರ್ ಬ್ರಾಡ್ ಮಾಡಬೇಕು, ಡೀಪ್ ಜಾಸ್ತಿ ಆದಷ್ಟು ಕಮ್ಮಿ ಮಾಡಬೇಕು. ಅದು ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನು ಒಂದು ವಿಡಿಯೋ ನೀಟಾಗಿ ಕಾಣಿಸೋ ಥರ ಅದೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಂತೂ ಜಾಸ್ತಿ ಮಾತಾಡ್ಕೋಗಲ್ಲ, ಮಾತು ಕಮ್ಮಿ ಇರಬೇಕು, ವರ್ಕು ಜಾಸ್ತಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲ ವಿಡಿಯೋಗಳಲ್ಲಿ ನೋಡಿ ನಾನು ಆದಷ್ಟು ಕಮ್ಮಿನೇ ಮಾತಾಡ್ತೀನಿ. ಎಷ್ಟು ಬೇಕು ಕಂಟೆಂಟ್ಗೆ, ಈ ವಿಡಿಯೋ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ. ಮಿಕ್ಕಿದ್ದು ವರ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಕಮ್ಮಿ ಇರಲಿ ಜಾಸ್ತಿ ಇರಲಿ, ನಮಗೆ ಎಷ್ಟು ಬೇಕೋ ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನೆನ್ನೆ ನಾವು ಲೈನಿಂಗ್ ಕಟ್ ಮಾಡಿ ಬೋಟ್ ನೆಕ್ನ ತೋರಿಸ್ಕೊಟ್ಟಿದ್ದೆ ನಿಮಗೆ. ಅದೇ ರೀತಿ ಇವಾಗ ನಾನು ಅದು ಹೊಲ್ದಿರೋದನ್ನ ತೋರಿಸ್ತಾ ಇದ್ದೀನಿ. ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ಹೊಲಿಯೋದು ಎಷ್ಟು ಮುಖ್ಯನೋ ಇದು ಹೊಲ್ದಾದ್ಮೇಲೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತಾ ಇಲ್ವಾ ಅಂತ ನಿಮ್ಗೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಫಿನಿಶ್ ಬಂದಿದೆ ಬ್ಲೌಸು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಬೇಕು ಅಂತಲೇ ಇದು ಥರ ಮಾಡ್ತಾ ಇರೋದು. ಅದು ಕಟಿಂಗ್ ಮಾಡಿರೋದು ಪಾರ್ಟ್ 1, ಇದು ಪಾರ್ಟ್ 2. ಇದು ಬೋಟ್ ನೆಕ್ ನೋಡಿ, ಶೋಲ್ಡರ್ ಇಷ್ಟು ಚಿಕ್ಕದಾಗಿ ಬರಬೇಕು. ಮತ್ತು ಇದು ಬೋಟ್ ಥರನೇ ಇದೆ, ನೀವೇ ಅಬ್ಸರ್ವ್ ಮಾಡಿ. ನಾನು ಕಟ್ ಮಾಡಿರೋದು ಅಷ್ಟು ಇದೆ. ಮತ್ತು ಇದನ್ನು ಚೆಕ್ ಮಾಡ್ಕೋಬೇಕು ನಾವು. ಏನಕ್ಕೆ ಚೆಕ್ ಮಾಡಬೇಕು ಅಂತಂದರೆ, ಕಸ್ಟಮರ್ ಕೊಡೋಕ್ಕೆ ಮುಂಚೆ ನಾವು ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತಂದರೆ, ನಾವು ಫಿಟ್ಟಿಂಗ್ ಇವು ನೆಕ್ಸ್ಟ್ ಆಲ್ಟ್ರೇಷನ್ಗೆ ಬರೋದು ಕಮ್ಮಿ ಬರುತ್ತೆ. ಆಲ್ಟ್ರೇಷನ್ ಬಂದಷ್ಟು ನಮ್ಗೆ ಬ್ಯಾಡ್ ನಮ್ಮ ಅಂಗಡಿಗೆ. ಅದಕ್ಕೋಸ್ಕರ ನೋಡಿ, ಶೋಲ್ಡರು 14 ಇದೆಯಾ ಮೆಜರ್ಮೆಂಟಲ್ಲಿ ನೋಡಿ. ಶೋಲ್ಡರು ಮೆಜರ್ಮೆಂಟ್ ಯಾವ ಥರ ಬರ್ಕೊಳ್ಳೋದು ಅಂತಾರೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. 14 ಇದೆ. ನಾವು ಚೆಕ್ ಮಾಡ್ಕೋಬೇಕು. ಬ್ಲೌಸ್ ಕಸ್ಟಮರ್ಗೆ ಕೊಡೋಕ್ಕೆ ಮುಂಚೆ ನಾವು ಚೆಕ್ ಮಾಡಿಕೊಂಡ್ರೆ ಆಲ್ಟ್ರೇಷನ್ ಬರೋಲ್ಲ. ನಾವು ಆವಾಗ ಪರ್ಫೆಕ್ಟ್ ಕೆಲಸ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಶೋಲ್ಡರ್ 14 ಇದೆ, 14 ಕರೆಕ್ಟಾಗಿದೆ. ಇದು ಡೀಪೇ ಇದೆ. ಇದು ಡೀಪ್ ಪರವಾಗಿಲ್ಲ, ನಾವು ಫಸ್ಟೇ ಕಟ್ ಮಾಡ್ಬೋದು. ಡೀಪಲ್ಲಿ ಏನು ಬೋಟ್ ನೆಕ್ಕಲ್ಲಿ 3.5 ಕರೆಕ್ಟಾಗಿ ಇಟ್ಟಿದ್ದೀರಿ ಅಂದರೆ ಪ್ರಾಬ್ಲಮ್ ಬರೋಲ್ಲ. ಸ್ವಲ್ಪ ದಪ್ಪ ಜಾಸ್ತಿ ಇದ್ದಾರೆ ಅಂದರೆ 4 ಇಂಚ್ ಮಾಡಬೇಕು. ಈ ಸೈಜ್ಗೆ ಇದು ಪರ್ಫೆಕ್ಟಾಗಿದೆ. ಶೋಲ್ಡರ್ ಚೆಕ್ ಮಾಡ್ಕೋಬೇಕು. ಅದೇ ರೀತಿ ಫ್ರಂಟ್ ನೋಡಿ, ಪ್ರಿನ್ಸಸ್ ಕಟ್ನ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟರೆ ಇದು ರೆಗ್ಯುಲರ್ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಅದೇ ರೀತಿ ನೋಡಿ, ಇದು ಡಾಟ್ ಪ್ಯಾಂಟ್ ಚೆಕ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿದೆ, ಓಕೆ. ಸ್ಲೀವ್ಸ್ ಲೈನಿಂಗ್ ಇಲ್ಲ, ಫಿನಿಶಿಂಗ್ ಈ ಥರ ಪಟ್ಟಿ ಥರ ಕೊಡಬೇಕು. ಈ ಥರ ಸಣ್ಣಕ್ಕೆ ಅದರಲ್ಲೇ ಫೋಲ್ಡ್ ಮಾಡಿದ್ರೆ ಏನಾಗುತ್ತಂದರೆ, ಪೈಪಿಂಗ್ ಇದ್ದರೆ ಪೈಪಿಂಗ್ ಬಂದೇ ಪಟ್ಟಿ ಬರುತ್ತೆ. ಪೈಪಿಂಗ್ ಇಲ್ಲ ಅಂದರೆ ಸಣ್ಣಕ್ಕೆ ಹಿಂಗೆ ಫೋಲ್ಡ್ ಮಾಡಿಬಿಡ್ತೀವಿ, ಅದು ಮಾಡಬಾರ್ದು. ಅವಾಗ ಏನಾಗುತ್ತಂದರೆ ಹಿಂಗೆ ರಿಂಕಲ್ಸ್ ಬಂದುಬಿಡುತ್ತೆ. ಈ ಥರ ಸ್ಟಿಫಾಗಿ ಹೊಲಿದ್ರೆ ಎಷ್ಟು ದಿನ ಇದ್ರೂ ಕರೆಕ್ಟಾಗಿ ಪಟ್ಟಿ ಥರ ಕುತ್ಕೊತದೆ. ಇದು ಫ್ರಂಟ್. ಇದು ಬ್ಯಾಕ್ ನೋಡಿ, ಬ್ಯಾಕ್ ಈ ಥರ ಓಪನ್ ಬಂದು ಇಲ್ಲಿ ಲೂಪು ಬಟನ್ನು, ಈ ಬಟನ್ನು ಅಷ್ಟೇ ನೋಡಿ. ನಾನು ಈ ಫ್ಲವರ್ ಮಿಕ್ಕಿರುತ್ತಲ್ಲ ಸೈಡಲ್ಲಿ ಪೀಸಲ್ಲಿ, ಆ ಪೀಸ್ನ ತೊಗೊಂಡು ಬಟನ್ ಮಾಡಿದ್ದೀನಿ. ಈ ಬಟನ್ ಯಾವ ಥರ ಮಾಡೋದು ಅಂತಲೂ ನಿಮ್ಗೆ ಬೇಕಂದ್ರೆ ತೋರಿಸ್ಕೊಡ್ತೀನಿ. ಇದು ಟೈಟಾಗಿರ್ಬೇಕು, ಯಾಕಂದರೆ ಲೂಸ್ ಆಗಿದ್ದರೆ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಪರ್ಫೆಕ್ಟಾಗಿ ಲೂಸ್ ಆಗದೆ ಟೈಟಾಗಿ ಹಾಕ್ತೀನಿ ಯಾವಾಗೂ ಅಷ್ಟೇ. ನೋಡಿ
ಲೂಪ್ ಇದರಲ್ಲಿ ಹೊಲ್ದಿದ್ದೀನಿ, ಬಟನ್ನ ಮಿಕ್ಕಿರೋ ಬಟ್ಟೆಯಲ್ಲೇ ಸೇಮ್ ಮಾಡಿದ್ದೀನಿ. ಇದು ಟೈಟಾಗಿರಬೇಕು, ಸ್ವಲ್ಪ ಲೂಸ್ ಆಗಿದ್ದರೆ ಒಂದೆರಡು ಸಲ ಹಾಕಿದ ತಕ್ಷಣ ಕಿತ್ತೋಗ್ಬಿಡುತ್ತೆ. ನೋಡಿ ಎಷ್ಟು ಟೈಟಾಗಿ ಕುತ್ಕೋಬೇಕು. ಇದು ಅಷ್ಟೇ ಬೋಟ್ ಥರ ಬಂದಿದೆ. ಮತ್ತು ಈ ಥರ ನೆಕ್ ಶೇಪ್ ಮಾಡಿ ಇಲ್ಲಿ ಉಗ್ಸ್ಕೊಟ್ಟಿದ್ದೀನಿ. ನೋಡಿ ಈ ಥರ ಶೇಪ್ ಬಂದರೆ ಉಗ್ಸ್ಕೊಟ್ಟು ಎಕ್ಸ್ಟ್ರಾ ಕಟ್ಟಬೇಕು. ಆವಾಗ ಇದು ಹಿಂಗೆ ಕ್ಲೋಸ್ ಆಗಿದ ತಕ್ಷಣ ಪರ್ಫೆಕ್ಟಾಗಿರುತ್ತೆ. ನೋಡಿ ನೆಕ್ಕು ಅಷ್ಟೇ ಒಂದೇ ಸಮ ಇಲ್ಲಿ ಎಲ್ಲನೂ. ಈ ಡಾಟು ಅಷ್ಟೇ ಲಾಸ್ಟ್ ಟೈಮ್ ತೋರಿಸಿದೆ. ನಾನು ಹೊಲಿಬೇಕಾದ್ರೆ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಸ್ಲೀವ್ಸು ಬ್ಯಾಕು ಒಂದು ಪಾರ್ಟ್ ಮಾಡ್ತೀನಿ, ಫ್ರಂಟು ಒಂದು ಪಾರ್ಟ್ ಮಾಡ್ತೀನಿ. ಯಾಕಂದರೆ ಫ್ರಂಟಲ್ಲಿ ತುಂಬ ಕೆಲಸ ಇರುತ್ತೆ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ 2 ಪಾರ್ಟಲ್ಲಿ ನಾನು ಹೆಂಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಮೈನ್ ಅಲ್ಲಿಂದನೇ ಇರೋದು, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಕ್ಯಾನ್ವಾಸ್ ಬ್ಲೌಸ್ಗೆ ಯಾವತ್ತೂ ಅಷ್ಟೇ ಅರ್ಧ ಇಂಚೇ ಇರಬೇಕು ಕ್ಯಾನ್ವಾಸು, ಅರ್ಧ ಇಂಚು ಸೇಮ್ ಹಿಂಗೆ. ಮತ್ತು ಇಲ್ಲೂ ಅಷ್ಟೇ ಬ್ಯಾಕ್ಗೂ ಶೋಲ್ಡರು ನೋಡಿ ಒಂದೇ ಸಮ, ಅದು ಹೆಂಗಿರುತ್ತೋ ಹಂಗೆ ಇರಬೇಕು. ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಹಿಂಗೆ ರಿಂಕಲ್ಸ್ ಮಾಡೋದು ಮಾಡಬಾರ್ದು. ಅದಕ್ಕೆ ಅದು ಮಾಡಿದ್ದೀರಂದರೆ ನಿಮ್ಗೆ ಬ್ಲೌಸು ನೆಕ್ ಎತ್ಕೊಳ್ಳೋದು, ಲೂಸ್ ಬರೋದು ಇವೆಲ್ಲ ಬರುತ್ತೆ. ಇವೆಲ್ಲ ಬರಬಾರ್ದು ಅಂತಂದರೆ ಈ ಕಡೆ ಎಷ್ಟು ನೀಟಾಗಿರುತ್ತೋ ಇದೇ ಉಲ್ಟಾ ಮಾಡಿದ್ರೂ ಅಷ್ಟೇ ನೀಟಾಗಿರ್ಬೇಕು ಬ್ಲೌಸು. ಆವಾಗ ಮಾತ್ರ ನಮಗೆ ಗುಡ್ ನೀಟ್ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ ಇರುತ್ತೆ. ಒಂದು ದಾರ ಸಮೇತ ಎಲ್ಲೂ ನೋಡಿ ಬ್ಯಾಕ್ ಉಲ್ಟಾ ಮಾಡಿದ್ರೂ ಹಂಗಿರಬೇಕು. ಇಲ್ಲಿ ನೋಡಿ 3 ಸ್ಟಿಚ್ ಇರಬೇಕು ಮತ್ತು ಓವರ್ಲಾಕ್ ಆಗಿರಬೇಕು. ಇದಕ್ಕೆ ಓವರ್ಲಾಕ್ ಏನಕ್ಕೆ ಮಾಡಿಲ್ಲ ಅಂದರೆ ಆಚೆ ಕಡೆ ಕಾಣಿಸುತ್ತೆ. ಇದು ನೋಡಿ ವೈಟ್ ಕಾಣಿಸುತ್ತೆ, ಅದಕ್ಕೋಸ್ಕರ ಅದಕ್ಕೆ ಓವರ್ಲಾಕ್ ಮಾಡಿಲ್ಲ. ಸ್ಲೀವ್ ಟ್ರಾನ್ಸ್ಪರೆಂಟ್ ಇರೋ ಸ್ಲೀವ್ಸ್ಗೆ ಈ ಥರ ಮಾಡಬೇಕು. ನಾರ್ಮಲ್ ಇರೋದಕ್ಕೆ ಏನು ಓವರ್ಲಾಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಫ್ರಂಟು ಅಷ್ಟೇ ನೋಡಿ ಎಲ್ಲ ಇನ್ಸೈಡ್ ಮಾಡಿ ಕಪ್ಸ್ ಹಾಕಿದ್ದೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನೇ ಡೌಟ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ. ಇವಾಗ ಕಾಮೆಂಟ್ ಮಾಡಿರೋರಿಗೆ ಇವಾಗ ಯಾವ ಥರ ನಾನು ಇದು ಮಾಡಿದ್ನೋ ಅದೇ ಥರ ಪ್ರತಿಯೊಂದು ವೀಡಿಯೋನೂ ಹಾಕ್ತೀನಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ನೀಟಾಗಿ ಕ್ಲಾರಿಟಿಯಾಗಿ, ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇದಾಗಿದೆ. ಇನ್ನೂ ಕ್ಲಾರಿಟಿಯಾಗಿ ನಿಮಗೆ ನೀಟಾಗಿ ಕಟಿಂಗ್ ಒಂದು, ಸ್ಟಿಚಿಂಗ್ ಒಂದು, ಇನ್ನೂ ಸುಮಾರು ಡಿಸೈನ್ಗಳಿದ್ದಾವೆ, ಎಲ್ಲ ಮಾಡಿಕೊಡ್ತೀನಿ. ಸೆಂಟ್ರಲ್ ನಿಮ್ಗೇನು ಬೇಕು ಅಂತ ನೀವು ಕಾಮೆಂಟ್ ಮಾಡಿದ್ರೆ ಅದನ್ನು ವೀಡಿಯೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಇದು ಇವತ್ತಿನ ವೀಡಿಯೋ.